ಕ್ರೇಜಿ ವಿಡಿಯೋ ಆಕ್ಚುಲ್ ಆಗಿ ಇವತ್ತಿನ ಆಯುಧಗಳು ಫುಲ್ ಡೆಡಿಕೇಶನ್ ಕೊಟ್ಟು ಕಂಪ್ಲೀಟ್ ಕೆಲಸ ಮಾಡೋದು. ಚೇತನ್ ಆರ್ಡರ್ ಬಿದ್ದಿದೆ. ಚೇತನ್ GTA ವೈ ಸಿಟಿಲಿ ಹೋಗ್ತಾ ಇದೆ, ಈ ತರದೆಲ್ಲ ಕಾಣಿಸ್ತಾ ಇರ್ತಿತ್ತು. ಯಾವ್ದೋ ಕಾಡಲ್ಲೇ ಡೆಲಿವರಿ ಬಿದ್ದಿದೆ. ಬೆಳಕು ಅಲ್ಲ ಒಂದು ದಿವ್ಸಕ್ಕೆ 2 ಲಕ್ಷ ಮಾಡ್ತಿರೋದು. ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ನಾವ್ ಇವತ್ತು ಮಾಡ್ತಿರೋ ವಿಡಿಯೋ ಬಂದು ಒಂದು ಕ್ರೇಜಿ ವಿಡಿಯೋ ಆಕ್ಚುಲ್ ಆಗಿ. ನೋಡಿ ಗಾಯ್ಸ್, ಇವತ್ತಿನ ಆಯುಧಗಳು ಸೈಕಲ್ದು ಬ್ಯಾಟ್ರಿ ಇದೆ, ಫುಲ್ ಚಾರ್ಜ್ ಮಾಡ್ಕೊಂಡು ಬಂದಿದೀವಿ. ಸೈಕಲ್ಗಳನ್ನ ತೆಗಿತಾ ಇದೀವಿ ಗಾಯ್ಸ್. ನೋಡಿ ಇವಾಗ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಲ್ಲ ರೈಡರ್ಸು ಇಲ್ಲಿ ರೆಡಿ ಆಗಿದ್ದಾರೆ. ನಾವು ಒಂದು 4 hours ವರ್ಕ್ ಮಾಡಿದ್ವಿ ಅಲ್ವಾ. 4 hours ವರ್ಕ್ ಮಾಡಿ ಒಂದು 6,000 ಏನೋ ಮಾಡಿದ್ವಿ. ಸೊ ಇವತ್ತು 3 ಜನ 3 ಲೊಕೇಶನ್ಗೆ, ಒಂದೊಂದು ಲೊಕೇಶನ್ಗೆ ಹೋಗ್ತಾ ಇದೀವಿ. ಹೋಗಿ ಎಷ್ಟು ದುಡಿಬೋದು ಅಂತ ನೋಡೋಣ. ಸೊ ಇವಾಗ ರೈಡ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಮುಂದೆ ಮಾತಾಡ್ತೀನಿ ನಿಮ್ಮ ಹತ್ರ. ಲೆಟ್ಸ್ ಗೋ ಬ್ರೋ. ಇದು ಬಂದು ನಮ್ಮ ಸೈಕಲ್ ನೋಡಿ. ಸೊ ಗೈಸ್, ಇವತ್ತಿನ ಕ್ರೇಜಿ ಕಾಂಟೆಂಟ್ ಬಂದು ನಿಮ್ಗೆ ಗೊತ್ತಿದೆ ಅಲ್ವಾ, ನಾವು ಮುಂಚೆ ಡೆಲಿವರಿ ಜಾಬ್ಸ್ದು ವಿಡಿಯೋ ಆಲ್ರೆಡಿ ಮಾಡಿದೀವಿ. 1 day ಅಲ್ಲಿ ಡೆಲಿವರಿ ಮಾಡಿ 6 hours 6,000 rupees ಏನೋ ಅರ್ನ್ ಮಾಡಿದ್ವಿ. ಸೊ ಇವತ್ತೇನಂತ ಹೇಳಿದ್ರೆ ಚಾಲೆಂಜ್, ನಾನು ಇವಾಗ ಜರ್ಮನಿಲಿ ಇದ್ದೀನಿ ಅಲ್ವಾ, ನಾನು ಇನ್ನೂ 1 month ಇಲ್ಲೇ ಇರ್ತೀನಿ. ಸೊ ಈ 1 week ನ ಕಂಪ್ಲೀಟ್ ಆಗಿ ಅರ್ನ್ ಮಾಡ್ಬೇಕು ಅಂತಾನೆ ಇಟ್ಕೊಂಡ್ಬಿಟ್ಟಿದೀವಿ. ಓಕೆನಾ, ಇಲ್ಲಿ ಡೆಲಿವರಿ ಜಾಬ್ಸ್ ಮಾಡಿ ಈ ದುಡ್ಡು ಏನ್ ಬರುತ್ತೆ ಅಲ್ವಾ, ಈ ದುಡ್ಡನ್ನ ತಗೊಂಡು ಕಂಪ್ಲೀಟ್ ನೆಕ್ಸ್ಟ್ 3 weeks ಹೊರಗೆ ಹೋಗ್ಬಿಡ್ಬೇಕು. ಕಂಟ್ರೀಸ್ ಸುತ್ತೋದೋ, ಸ್ಟೇಟ್ ಸುತ್ತೋದೋ, ಬೇರೆ ಜರ್ಮನಿನ ಎಕ್ಸ್ಪ್ಲೋರ್ ಮಾಡೋದೋ, ಒಟ್ಟು ಹೊರಗೆ ಹೋಗ್ಬೇಕು. ಸೊ ಅದೇ ಒಂದು ದೊಡ್ಡ ಅಜೆಂಡಾ. ಈ ಮಂತ್ ಪ್ಲಾನ್ ಬಂದ್ಬಿಟ್ಟು ಕಂಪ್ಲೀಟ್ ವೆಕೇಶನ್ನೇ. ನಾನು ಜರ್ಮನಿಗೆ ಬಂದಿರೋದು ವೆಕೇಶನ್ಗೆ ಅಂತಾನೆ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತಿರೋದು ಡೆಲಿವರಿ ಜಾಬ್ಸ್. ಸೊ ಇವಾಗ ನಾವು ಈ 1 week ಏನಿರುತ್ತೆ, ಬರೀ ಈ ಡೆಲಿವರಿ ಜಾಬ್ ಮಾಡಿ ಎಷ್ಟು ಅರ್ನ್ ಮಾಡ್ಬೋದು ನೋಡೋಣ. ಇವತ್ತಿಂದು ಫಸ್ಟ್ ಡೇ ಅನ್ಕೊಳ್ಳಿ. ಈ ಫಸ್ಟ್ ಡೇ ಅಲ್ಲಿ ಫುಲ್ ಡೆಡಿಕೇಶನ್ ಕೊಟ್ಟು ಕಂಪ್ಲೀಟ್ ಕೆಲಸ ಮಾಡೋದಷ್ಟೇ. ಚೇತನು ಅರ್ನ್ ಮಾಡ್ತಾನೆ, ನಾನು ಅರ್ನ್ ಮಾಡ್ತೀನಿ. ಇಬ್ರು ಸೇರಿ ಅದ್ರಲ್ಲಿ ಏನ್ ದುಡ್ಡು ಬರುತ್ತೆ, ಡೈಲಿ ಲಾಸ್ಟ್ ಅರ್ನಿಂಗ್ಸ್ ಎಷ್ಟಿದೆ ಅದನ್ನ ತೋರಿಸಿ, ಮತ್ತೆ ಅದೇ ದುಡ್ಡಲ್ಲಿ ನಾವು ಈ ಕಂಪ್ಲೀಟ್ ಮಂತ್ ನ ಎಕ್ಸ್ಪೆನ್ಸಸ್ಗೆ ಹಾಕೊಳ್ಳೋಣ. ಓಕೆ, ತುಂಬಾ ಚಾಲೆಂಜಸ್ ಗಳಿರುತ್ತೆ. ಇವಾಗ ನಾವು ಫ್ರೆಂಡ್ಸ್ ಒಂದೇ ಲೊಕೇಶನ್ ಅಲ್ಲಿ ಇರೋ ಹಾಗಿಲ್ಲ. ನಮ್ಗಳ ಮಧ್ಯೆ ಕಾಂಪಿಟೇಷನ್ ಹೇಗಾಗುತ್ತೆ ಇವತ್ತಿನ ಕೆಲಸ ನೋಡೋಣ. ಸೊ ಲೆಟ್ಸ್ ಗೋ ಗಾಯ್ಸ್. ಇವಾಗ ಜಸ್ಟ್ ಫಸ್ಟ್ ಆರ್ಡರ್ ಬಿತ್ತು. ಈ ಆರ್ಡರ್ ಬಂದ್ಬಿಟ್ಟು ಜಸ್ಟ್ 1.6 kilometers ಅಷ್ಟೇ ಡೆಲಿವರಿ ಮಾಡೋದು. ಇದನ್ನೆಲ್ಲ ತೋರಿಸೋಣ ಅಂತ ಬಂದೆ, ಅಷ್ಟೊತ್ತಿಗೆ ಆರ್ಡರ್ ಬಿದ್ದಿದೆ. ಫಸ್ಟ್ ಆರ್ಡರ್ ಎಲ್ಲ ಕಳ್ತನಗಳು ಜಾಸ್ತಿ. ಓಕೆನಾ, ಈ ಬ್ಯಾಗ್ಸ್ ಎಲ್ಲ ಇಲ್ಲಿದ್ರೆ ಇಲ್ಲಿಂದಾನೇ ಕಳ್ತನ ಮಾಡಿಬಿಟ್ಟಿದ್ದಾರೆ. ಸೊ ಬ್ಯಾಗ್ಸ್ಗೆ ಆಲ್ಮೋಸ್ಟ್ 50 euros ಅಂದ್ರೆ 5,000 ರೂಪಾಯಿ ಬ್ಯಾಗ್ಗೆ ಕೊಡಬೇಕು. ಡೆಲಿವರಿ ಅವರು ಬ್ಯಾಗ್ಸ್ ಇಲ್ಲ ಅಂದ್ರೆ ಡೆಲಿವರಿ ಕೊಡೋದಿಲ್ಲ. ಮತ್ತೆ ಈ ಸೈಕಲ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಲಾಸ್ಟ್ ವಿಡಿಯೋಲಿ ನೋಡಿದ್ರಿ ನೀವು, ಇದು ಎಲೆಕ್ಟ್ರಿಕ್ ಬೈಕ್. ಓಕೆನಾ, ಬ್ಯಾಟ್ರಿ ಇದೆ, ಬಟ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಗೇರ್ ಇಲ್ಲ. ನೀವು ನೋಡಿದ್ರೆ ಇಲ್ಲೆಲ್ಲೂ ಗೇರ್ ಆಗಲಿ ಬೇರೆ ಏನಾದರೂ ಏನು ಸಿಸ್ಟಮ್ ಏನೂ ಇಲ್ಲ ಇದರಲ್ಲಿ. ಮತ್ತೆ ಇದರಲ್ಲಿ ಆಕ್ಸಿಲೇಟರ್ ಕೂಡ ಇಲ್ಲ, ಎಲ್ಲೂ ಆಕ್ಸಿಲೇಟರ್ ಇಲ್ಲ, ಬರೀ ಬೆಲ್ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆನಾ, ಆದರೆ ಏನಂದರೆ ಇದರಲ್ಲಿ ವಿಶೇಷ, ಈ ಥರ ಇದ್ರಲ್ಲಿ ಆನ್ ಮಾಡಿ ಇಲ್ಲಿ ನೋಡಿ, ಈ ಥರ ಹೀಗೆ ಹಿಡ್ಕೊಂಡು ಹೀಗೆ ಮಾಡಿದ್ರೆ ಓಪನ್ ಆಗುತ್ತಲ್ವ ಲಾಕ್, ಸೇಮ್ ಅದೇ ಥರ ಲಾಕ್ ಅಷ್ಟೇ. ಆ ಥರ ಲಾಕ್ ಸಿಸ್ಟಮ್ ಇದೆ. ಇಲ್ಲಿ ನೋಡಿದ್ರೆ ಆನ್ ಮಾಡಿಕೊಂಡು ಎಷ್ಟು ಸ್ಪೀಡ್ ಅಂತ ಹೋಗುತ್ತೆ. ಜಸ್ಟ್ ನಾವು ಸೈಕಲ್ ತುಳಿಯೋದಷ್ಟೇ. ಅದೇ ಪವರ್ ಜನರೇಟ್ ಮಾಡಿ ನಮಗೆ ಈಸಿಯಾಗಿ ತುಳಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಸೊ ಬನ್ನಿ ಇವತ್ತಿನ ಫಸ್ಟ್ ಆರ್ಡರ್ಗೆ ಹೋಗೋಣ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಚೇತನ್ ಆರ್ಡರ್ ಬಿದ್ದಿದೆ. ಚೇತನ್ 1.6 kilometer ತಗೊಂಡೆ. YEMC ಡೋನರ್ ಕಬಾಬ್. ಓಕೆ, ಸೊ ಬನ್ನಿ. ನನಗೆ ಆರ್ಡರ್ ಬಿದ್ದಿದೆ, ಇನ್ನು ಚೇತನಿಗೆ ಬಿದ್ದಿಲ್ಲ. ಇದೇನಿದು ಇಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಈ ಸೈಕಲು? ಇಷ್ಟೊಂದು ಫಾಸ್ಟ್ 3 ಅಲ್ಲಿ? ನಾನು ಆ ಸೈಕಲ್ ತುಳಿದಿದ್ದೀನಿ ಫಸ್ಟ್ ಡೇ. ಓಕೆನಾ, ಜಾಸ್ತಿ ತುಳಿಬೇಕದು. ಇದು ನೋಡಿ ಸುಮ್ಮನೆ ಹಿಂಗಂದ್ರೆ ಹೋಗ್ತಾ ಇದೆ ಆಲ್ಮೋಸ್ಟ್. ಸುಮ್ಮನೆ ಜಸ್ಟ್ ಲೈಟ್ ಪವರ್ ಕೊಟ್ಟಿದ ತಕ್ಷಣ. ನಾವು ಇವಾಗ ಬಂದಿದ್ದೀವಿ ಫಸ್ಟ್ ಪಿಕಪ್ ಲೊಕೇಶನ್ಗೆ. ಇಲ್ಲಿ ನೋಡಿದ್ರೆ ಗುರು ಅವರು ಸಹ ಇಲ್ಲೇ ಇದ್ದಾರೆ. ಇದೆ ನೋಡಿ. ಸೊ ಇಲ್ಲಿಂದ ಆರ್ಡರ್ ತಗೊಂಡು ನಾವು ಹೊರಡ್ತಿರೋ ಫಸ್ಟ್ ಡೆಲಿವರಿಗೆ. ಬನ್ನಿ ಡ್ರಾಪ್ ಆಫ್ ಲೊಕೇಶನ್ಗೆ ಹೋಗೋಣ. 1.4 kilometers ಇತ್ತು. ಹೋಗೋಣ ಬನ್ನಿ ಗಾಯ್ಸ್, ಹೋಗೋಣ ಬನ್ನಿ.
ನೋಡಿ ಇಲ್ಲಿ ನೋಡಿದ್ರೆ ನೀವು, ನಾನು ಹಿಂಗ್ ಬಂದೆ, ಇಲ್ಲಿ ಬಂದು ಹೀಗೆ ಹೋಗ್ಬೋದು, ಬಟ್ ಹಾಗೋಗೋ ಹಾಗಿಲ್ಲ. ಸೈಕಲ್ ವೇದು ಹೀಗೆ ಇರುತ್ತೆ, ಸೈಕಲ್ಗೆ ಅಂತಾನೆ ಸಪ್ರೇಟ್ ಸಿಂಬಲ್ಸ್ ಇರುತ್ತೆ, ಸೊ ಅದನ್ನ ಫಾಲೋ ಮಾಡಲೇಬೇಕು. ಸೊ ಇನ್ನು 90 meters ಅಲ್ಲಿದೆ ಫಸ್ಟ್ ಆರ್ಡರ್. ಬನ್ನಿ ಹೋಗೋಣ. ಕ್ರೇಜಿ ಇದೆ ಇದು ಚರ್ಚು, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿದೆ ಬಿಲ್ಡಿಂಗ್, ಈ ಬಿಲ್ಡಿಂಗ್ ಅಲ್ಲಿ ಡೆಲಿವರಿ ಕೊಡ್ಬೇಕಾಗುತ್ತೆ ಇವಾಗ ನಾವು. ಸೊ ಇಲ್ಲಿದೆ ನೋಡಿ ಬಿಲ್ಡಿಂಗ್ ನಂಬರ್ 10. ಸೊ 10ಗೆ ಬಂದಿದ್ದೀವಿ ನಾವು. 4th floor ಅಲ್ಲಿ ಇರೋದು ಡೆಲಿವರಿ. ಹೋಗ್ಬೇಕಾಗುತ್ತೆ ಬನ್ನಿ. ಸೊ ಇಲ್ಲಿ ಹೇಗಂದ್ರೆ, ಇಲ್ಲಿ ನೋಡಿ ಅವ್ರ ಹೆಸರಿದೆ 4th floor ಅಂತ ಇದೆ. ಇಲ್ಲಿ 4th floor ಅಲ್ಲಿ ಇಲ್ಲಿದೆ ಅವ್ರ ಹೆಸರು, ಓಕೆನಾ, ಲಾಸ್ಟ್ ಅಲ್ಲಿ. ಸೊ ಇಲ್ಲಿ ಅವ್ರ ಸರ್ ನೇಮ್ ಇದೆ, ಇದನ್ನ ಟ್ಯಾಪ್ ಮಾಡಿದ್ರೆ ಅವರಲ್ಲಿ ಡೋರ್ ಓಪನ್ ಮಾಡ್ತಾರೆ. ಮತ್ತೆ ಲಿಫ್ಟ್ ಇಲ್ಲ, 4 floors ಹತ್ಬೇಕು. ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಚಾವ್. ಫಸ್ಟ್ ಕಸ್ಟಮರ್ €2 ಟಿಪ್ಸ್ ಕೊಟ್ಟಿದ್ದಾರೆ. €2 ಅಂದರೆ 200 rupees. ಡೆಲಿವರಿ ಕೋಡೆ ಹಾಕಿಲ್ಲ, ಮತ್ತೆ ಹಚ್ಬೇಕಾಯ್ತು. ಆರ್ಡರ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಅವ್ರು ಕೂಡ ಡೆಲಿವರಿ ಕೋಡ್ ಹಾಕಬೇಕು, ಪಿಕ್ಚರ್ ಹಾಕಬೇಕು ಇಲ್ಲಿಂದ. ಸಾರಿ ಫಾರ್ ಡಿಸ್ಟರ್ಬಿಂಗ್, ಆ್ಯಕ್ಚುಲಿ ಐ ವಾಂಟ್ ಅ ಕೋಡ್. ಕೋಡ್ ಯಾ, ನಂಬರ್. 3rd floor ಹೋಗ್ಬಿಟ್ಟಿದ್ದೀನಿ. 4th floor ಹೋಗೋಣ ಬನ್ನಿ. ಇಲ್ಲಿದೆ 4th floor. ಹಲೋ, ಸಾರಿ ಫಾರ್ ಡಿಸ್ಟರ್ಬಿಂಗ್. ಕೋಡ್. ಸೊ ಹೀಗೆ ಕೋಡ್ ಹಾಕ್ಬಿಟ್ಟು ಕಂಪ್ಲೀಟ್ ಆರ್ಡರ್ ಮಾಡಿ ಒಂದು ಪಿಕ್ಚರ್ ಹಾಕಿದ್ರೆ ಮುಗಿದೋಯ್ತು. ಓಕೆ, ಲೆಟ್ಸ್ ಗೋ ಗೈಸ್. ಇವಾಗ ಒಂದು ಆರ್ಡರ್ ಮುಗಿಸಿದ್ದೀನಿ. ಆರ್ಡರ್ ಮುಗಿಸಿ ಇನ್ನೇನು ಹೋಗ್ತಾ ಇದ್ದೀನಿ ರೆಸ್ಟೋರೆಂಟ್ ಹತ್ರ. ಚೇತನ್ ಅಷ್ಟು ಬೇಗ ಕಾಲ್ ಮಾಡಿಬಿಟ್ಟು ನನಗೆ ವಾಮಿಟ್ ಬರೋ ಥರ ಆಗ್ತಿದೆ, ಬೇಗ ಬಾ ಅಂತ ಕರೀತಿದ್ದಾನೆ, ನಾನು ಮನೆಗೆ ಹೋಗ್ತೀನಿ ಅಂತ. ಗಾಯ್ಸ್, ಚೇತನ್ ಇಸ್ ಸಿಕ್. ಚೇತನ್ ಕೈಲಿ ಆಗ್ತಿಲ್ವಂತೆ. ಸೊ ಚೇತನ್ ಇವಾಗ ಪಾಸ್ ಮಾಡಿ ಮನೆಗೆ ಹೋಗ್ತಾರೆ. ಒಂದು ಆ್ಯಪಲ್ಲು ಒಂದು ವಾಟರ್ ಮೆಲನ್ 2 ಒಟ್ಟಿಗೆ ತಿಂದು ಹಿಂಗೆ ಮಾಡ್ಕೊಂಡಿರೋದು ಚೇತನ್. ಇವಾಗ ಹೋಗಿ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಬೇರೆ ಏನು ಬೇಡವಂತೆ, ವಾಟರ್ ಏನು ಬೇಡವಂತೆ ಇವಾಗ ಸದ್ಯಕ್ಕೆ. ಏನು ಕುಡಿದ್ರು ಒಳಗೆ ಹೋಗಲ್ಲ ಅಂತಿದ್ದಾನೆ. ನಾವು ಆರ್ಡರ್ನ ಕೊಟ್ಬಿಟ್ಟು ಇನ್ನು 4 hours ವರ್ಕ್ ಮಾಡಿ ಹೋಗೋಣ ಬನ್ನಿ. ಚೇತನ್ ಅಷ್ಟೊಳಗೆ ರೆಸ್ಟ್ ಮಾಡ್ತಿರ್ತಾನೆ. ಗೈಸ್, ಸೊ ನೆಕ್ಸ್ಟ್ ಆರ್ಡರ್ ಬಿದ್ದಿದೆ ಎಸ್ಟಿಮೇಟೆಡ್ 2.6 kilometer ಅಲ್ಲಿ. ಬನ್ನಿ ಹೋಗೋಣ. ಸೊ ಲೊಕೇಶನ್ ಪಿಕಪ್ ಬಂದು ಇಲ್ಲಿರೋ ಮೆಕ್ಡೊನಾಲ್ಡ್ಸ್ ರೆಸ್ಟೋರೆಂಟ್ ಅಲ್ಲಿ. ಸೊ ಇಲ್ಲಿ ನಾನು ಹೇಳ್ದಾಗೆ ಬ್ಯಾಗ್ ಇಲ್ಲದೆ ಆರ್ಡರ್ ಕೊಡೋದಿಲ್ಲ. ಬನ್ನಿ ಆರ್ಡರ್ ತಗೊಂಡು ಹೋಗೋಣ. ಸೊ ಈ ಫೋನಲ್ಲಿ 3ನೇ ಆರ್ಡರ್ ಬಿದ್ದಿದೆ. ಇದು ಬಂದು ಜಸ್ಟ್ 0.7 kilometers ಬಿದ್ದಿದೆ. ಸೊ ಮೆಕ್ಡೊನಾಲ್ಡ್ಸ್ ಅಲ್ಲಿ ಆರ್ಡರ್ ಕಲೆಕ್ಟ್ ಮಾಡಿಕೊಂಡು 3rd ಲೊಕೇಶನ್ಗೆ ಡ್ರಾಪ್ ಮಾಡೋಣ ಬನ್ನಿ. ಇನ್ನೊಂದು ಆರ್ಡರ್ನ ತಗೊಂಡ್ಬಿಟ್ಟಿದೀವಿ 0.7 kilometer ಅಲ್ಲಿ. ಸೊ ಬೇಗ ನಾವು ಡೆಲಿವರಿ ಮಾಡಬೇಕಾಗುತ್ತೆ, ಆದಷ್ಟು ಬೇಗ ಹೋಗಬೇಕು, ಮತ್ತೆ ಅದನ್ನು ಡೆಲಿವರಿ ಮಾಡಬೇಕು. ಇದು 2.7 kilometers ಏನೋ ಇದೆ. 400 meters, turn right onto Boxside. ಓಕೆ ನೋಡಿ, ಇದರಲ್ಲಿ ಸ್ಪೀಡ್ ಲಿಮಿಟ್ ಬೇರೆ ಇದೆ, 25 ಮೇಲೆ ಹೋಗೋದಿಲ್ಲ. ತುಂಬಾ ನೋಡೋದಕ್ಕೆ ಸಿಗ್ತಿದೆ ಈ ತರ ಎಲ್ಲ ಮಾಡಿದಾಗ. ಫಸ್ಟ್ ಆಫ್ ಆಲ್ ನಾನೊಂದು ಹೇಳಬೇಕು, ನಾನು ಇದೇ ಜಾಬ್ ಅಲ್ಲ ಮಾಡ್ತಿರೋದು, ಪಾರ್ಟ್ ಟೈಮ್ ಜಾಬ್. ಇಲ್ಲಿ ಜರ್ಮನಿಯಲ್ಲಿ ಇಲ್ಲಿ ಬಂದಿರೋ ಕಾರಣ ಇದನ್ನ ಮಾಡ್ಬೇಕಷ್ಟೇ. ಇವಾಗ ಕಣ್ಮುಂದೆ ಇದೆ, ಇದನ್ನ ತೋರಿಸ್ಬೇಕು ನಿಮ್ಗಳಿಗೆ, ಹೇಗೆ ಮಾಡ್ತೀವಿ, ಹೇಗೆ ಪಾರ್ಟ್ ಟೈಮ್ ಜಾಬ್ಸ್ ಅಬ್ರಾಡ್ ಅಲ್ಲಿ ಯಾವ ತರ ಇರುತ್ತೆ. ಯಾವುದು ರಾ ವಿಡಿಯೋಸ್ಗಳು ಎಲ್ಲೂ ಸಿಗೋದಿಲ್ಲ, ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಡೆಲಿವರಿ ಮಾಡ್ಕೊಂಡು ಈ ತರ ರಿಸ್ಕ್ಗಳು ಇಟ್ಕೊಂಡು ಈ ತರ ಓಡಿಸ್ಕೊಂಡು ಯಾರು ಅಪ್ಲೋಡ್ ಮಾಡ್ಕೊಂಡು ಯಾರು ಮಾಡ್ತಾರೆ. ಸೊ ಕಷ್ಟ ಆಗುತ್ತೆ, ಯಾರು ಅಪ್ಲೋಡ್ ಮಾಡ್ಬೇಕು ಅಷ್ಟೆಲ್ಲ ಪೇಷನ್ಸ್ ಯಾರಿಗೂ ಇರಲ್ಲ. ಇಲ್ಲಿ ಬಂದು ಇಲ್ಲಿ ನಮ್ಮ ಕೆಲಸಗಳಾಯ್ತಾ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಇರ್ತಾರೆ. ಏನು ನಿಜವಾಗ್ಲೂ ಇದೆಲ್ಲ ನಾನು GTA Vice Cityಲಿ ಹೋಗ್ತಾ ಇದ್ರೆ ಈ ತರದೆಲ್ಲ ಕಾಣಿಸ್ತಾ ಇರ್ತಿತ್ತು. ಹಾಗಿದೆ 89th ನಂಬರು, ಬಿಲ್ಡಿಂಗ್ ನಂಬರು. ಇಲ್ಲಿ 89th ಇದೆ. ಈ ತರ ಮನೆಗಳೆಲ್ಲ ನಾನು ವಿಡಿಯೋಸ್ ಅಲ್ಲಿ ನೋಡಿದ್ದು. GTA Vice City ಗೇಮ್ ಆಡುವಾಗ ಈ ತರ ಎಲ್ಲ ಒಳಗೋಗೋದು ಆ ತರನೇ ನೋಡಿರೋದು. ನೀವೇನಾದ್ರು GTA Vice City ಆಡಿದ್ರೆ ಮಿಷನ್ ಇರುತ್ತಲ್ವ ಫಸ್ಟ್ ಅಲ್ಲಿ. ಸೊ ಬಂದ್ಬಿಟ್ಟು ಅವನು ಕಾರ್ ಇಳಿದ್ಬಿಟ್ಟು ಅಲ್ಲಿ ಸೈಮನ್ನ ಮೀಟ್ ಆಗ್ತಾನೆ. ಸೊ ಅವನ್ನ ಮೀಟ್ ಆಗ್ಬಿಟ್ಟು ಆ ತರ ಜಾಗನೇ ಇದೆ, ಅದೇ ತರ ಜಾಗ ಇದೆ. ಮೆಷಿನ್ ಎಲ್ಲ
ಕೊಡೋ ತರ ಜಾಗಗಳು, ಮಿಷಿನ್ಸ್ ಕೊಡ್ತಾನಲ್ವಾ ಅವನು ಮಾತಾಡ್ಬಿಟ್ಟು, ಸೊ ಆ ತರ ಜಾಗಗಳೆಲ್ಲ ಕಾಣಿಸ್ತಾ ಇದಾವೆ. ಮತ್ತೆ ಇದೆ ರೆಸ್ಟೋರೆಂಟ್ ಇಂದ ಥರ್ಡ್ ಆರ್ಡರ್. ಸೊ ಥರ್ಡ್ ಲೊಕೇಶನ್ ಇಲ್ಲಿದೆ, ಬನ್ನಿ. Hi. Hello. Thank you. ನಂಬರ್ Knowing fear. ಗೈಸ್ ಮತ್ತೆ ಫೋರ್ತ್ ಆರ್ಡರ್ ಇಲ್ಲೇ ಬಿದ್ದಿದೆ, ಬಟ್ ಮೆಕ್ಡೊನಾಲ್ಡ್ಸ್ ಅಲ್ಲ ಈ ಸರಿ, ಮ್ಯಾಗೋ ಬರ್ಲಿನ್ ಅಂತ ಹೇಳಿ. ಬನ್ನಿ ಹೋಗೋಣ. ಸೊ ಮ್ಯಾಗೋ ಬರ್ಲಿನ್ ಅಂತ ಹೇಳಿ ಒಳಗೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಅದು ಸ್ವಲ್ಪ ಬೆಳಗ್ಗೆ ರೈಸ್ ತಿಂದಿದ್ದಷ್ಟೇ ಬಿಟ್ರೆ ಮತ್ತೆ ಏನು ತಿಂದಿಲ್ಲ. ಹೊಟ್ಟೆ ಅಂತೂ ತುಂಬಾ ಹಸ್ವಾಗ್ತಿದೆ. ನಾವು ಇನ್ನೂ 2-3 hours ಮಾಡಬೇಕು ಅಂದ್ರೆ ಏನಾದರೂ ತಿನ್ನಲೇಬೇಕು. ಇಲ್ಲೆಲ್ಲ ಏನೇ ತಗೊಂಡ್ರು €4 €5 ಆಗುತ್ತೆ, ಅಂದ್ರೆ 400-500 rupees ಆಗುತ್ತೆ. ಇವಾಗ ನಾವು ಸೂಪರ್ ಮಾರ್ಕೆಟ್ಗೆ ಹೋಗಿ, ಕೆಳಗಡೆ ಸೂಪರ್ ಮಾರ್ಕೆಟ್ ಇದೆಯಂತೆ, ಏನಾದರೂ ತಗೊಂಡು ತಿನ್ನೋಣ ಬನ್ನಿ. ಸೊ ನಮ್ಮ ಆರ್ಡರ್ ಬಂದು ಇದು ಮ್ಯಾಗೋ ಬರ್ಲಿನ್ ಅಂತ ಹೇಳಿ. ಇಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಏನೋ ತಗೊಂಡು ತಿನ್ಕೊಂಡು ಆರ್ಡರ್ನ ಪಿಕ್ ಮಾಡೋಣ ಬನ್ನಿ. ಸೊ ಈ ತರ ರೆಡಿಮೇಡ್ ಏನಾದರೂ ತಗೊಂಡ್ಬಿಡೋಣ. ಮ್ಯಾಂಗೋ ಜ್ಯೂಸ್ ಇದೆ, ಒಂದು ಮ್ಯಾಂಗೋ ಜ್ಯೂಸ್ ತಗೊಳ್ಳೋಣ. ಒಂದು ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ದು ಬಿಸ್ಕೆಟ್ ತಗೊಳ್ಳೋಣ. €2 ಇದೆ, 200 rupees. ಗೈಸ್ ಕ್ಯೂ ನೋಡಿ ಎಷ್ಟಿದೆ ಅಂತ, ತುಂಬಾ ಕ್ಯೂ ಇದೆ. €5 ಹೀಗಿರುತ್ತೆ. €5 ಅಂದ್ರೆ 500 rupees ಆಲ್ಮೋಸ್ಟ್. ಸೊ ಫಿಫ್ತ್ ಆರ್ಡರ್ನ ಡೆಲಿವರಿ ಮಾಡಕ್ ಹೋಗ್ತಿದೀವಿ. ಹೊಟ್ಟೆ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ನಾವು ಕೊಡಕ್ ಹೋಗ್ತಾ ಇದೀವಿ. ಫಿಫ್ತ್ ಡೆಲಿವರಿ ಗಾಯ್ಸ್, ಫಿಫ್ತ್ ಡೆಲಿವರಿ. ಕಮ್ ಆನ್, ಲೆಟ್ಸ್ ಗೋ. ಸೊ ಇವಾಗ ನಮಗೆ ಫಿಫ್ತ್ ಆರ್ಡರ್ ಇರೋದು 15A ಅನ್ನೋ ಬಿಲ್ಡಿಂಗ್ ಅಲ್ಲಿ. ಬೇರೆ ದೇಶಕ್ಕೆಲ್ಲ ಬಂದಿದ್ದೀನಿ ಅನ್ನೋಕ್ಕೂ ಆಗಲ್ಲ, ಬೇರೆ ದೇಶದಲ್ಲಿ ಇದ್ದೀನಿ. ಬನ್ನಿ ಆರ್ಡರ್ ಕೊಡೋಣ. ಫಿಫ್ತ್ ಕಸ್ಟಮರ್ ಕೂಡ €2 ಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ಹಿಂದೆ ಬ್ಯಾಗಲ್ಲಿ ಹೀಗೆ ಕೈ ಹಾಕಿ ಬಿಸ್ಕೆಟ್ ತಗೊಂಡು ಹಿಂಗೆ ಬ್ಯಾಗಿಂದ ತೆಗೆದು ನಾನೇ ರಾಜಕುಮಾರ ಅಂತ ಹೋಗ್ಬೇಕು. ಸೊ ಗಾಯ್ಸ್, ನಾವಿವಾಗ ಒಂದು ದೊಡ್ಡ 6th ಆರ್ಡರ್ನ ತಗೊಂಡು ಹೋಗ್ತಾ ಇದೀವಿ ಮೆಕ್ಡೊನಾಲ್ಡ್ಸ್ ಇಂದ. ಹೋಗೋಣ ಬನ್ನಿ. ಲಾಸ್ಟ್ ಆರ್ಡರ್ ಅನ್ಸುತ್ತೆ. ಆಲ್ಮೋಸ್ಟ್ ಟೈಮ್ ಆಗಿದೆ, 8 o'clock ಆಗಿದೆ. ನಾವು ಹೊರಗೆ ಹೊರಡ್ಬೇಕು. ನೋಡೋಣ ಬನ್ನಿ ಎಷ್ಟು ಮಾಡ್ಬೋದು. ಇದೆಲ್ಲ ಯಾವುದೋ ಕಾಡಲ್ಲೇ ಡೆಲಿವರಿ ಬಿದ್ದಿದೆ ನೋಡಿ. ಲೊಕೇಶನ್ ನೋಡಿ ಎಲ್ಲಿಗೆ ತೋರಿಸ್ತಿದೆ, ಎಲ್ಲೋ ಕ್ಲೋಸ್ ಇದೆ, ಇದು ಇಲ್ಲಿಗೆ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ 8:15 ಆಗಿದೆ ಆಲ್ಮೋಸ್ಟ್. ಸೊ ನಾವು ಬಂದಿದ್ದು 3 o'clock ಅಲ್ವಾ, 6 hours ಆಗಿದೆ. 6 hoursಗೆ 6 orders ಅಂದರೆ €5 ಆಗುತ್ತೆ ಅಲ್ವಾ. €5 ಇಂಟು 6 ಅಂದರೆ €30 ಅಂದರೆ 3000 rupees ಮಾಡಿದ್ದೀವಿ ಇಷ್ಟೊತ್ತಿಗೆ, ಅಂದರೆ 6 ಆರ್ಡರ್ಗೆ. ಸೊ ಒಂದು ಆರ್ಡರ್ಗೆ ಇಲ್ಲಿ €5 ಪೇ ಮಾಡ್ತಾರೆ ನಿಮಗೆ. ಅದನ್ನ ಬಿಟ್ಟು ನಿಮಗೆ ಎಕ್ಸ್ಟ್ರಾ ಟಿಪ್ ಸಿಕ್ಕಿದ್ರೆ ಅದು ನಿಮಗೆ ಅಷ್ಟೇ. ಅಪ್ಪು ಸಿಕ್ಕಿದ್ರೆ ಲಾಸ್ಟ್ ಟಿಪ್. ಓಕೆ, ಹೆಂಗಿದ್ದವನು ಹೆಂಗಾಗ್ಬಿಟ್ಟಿದ್ದೀನಿ. Everything is a part of life, bro. Let's go. 85. Done. Thank you. No tips, guys. No tips. ನೀರು ಇಳಿದಿದೆ ಇವಾಗ, ಚೆನ್ನಾಗಿ ಇಳಿದಿದೆ. ಇನ್ನೊಂದು ಸ್ವಲ್ಪ ಇಳಿದ್ರೆ ಬಾಡಿ ಫಿಟ್ ಆಗುತ್ತೆ. ಜಿಮ್ಮಲ್ಲಿ ಸೈಕ್ಲಿಂಗ್ ಮಾಡೋ ಬದಲು ಇಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದೀವಿ ಅಷ್ಟೇ, ಅನ್ಕೋಬೇಕು. ಗಾಯ್ಸ್ 7th ಆರ್ಡರ್ ಮತ್ತೆ ಇದೇ ರೆಸ್ಟೋರೆಂಟಲ್ಲಿ ಬಿದ್ದಿದೆ. ಕ್ರೇಜಿ ಸರ್ವ್ ಮಾಡ್ತಿದ್ದಾರೆ ಈ ಚಿಕ್ಕ ರೆಸ್ಟೋರೆಂಟ್. ಬನ್ನಿ ರೆಸ್ಟೋರೆಂಟಲ್ಲಿ ಕಲೆಕ್ಟ್ ಮಾಡೋಣ. ನನಗೆ ಯಾಕೋ ಇದ್ರ ಬಗ್ಗೆ ಹೇಳಲೇಬೇಕು ಅನ್ನಿಸ್ತು, ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಏನು ಗೊತ್ತಾ, ಈ ರೆಸ್ಟೋರೆಂಟು ನೀವು ಬೆಳಗ್ಗೆಯಿಂದ ನೋಡಿದ್ರಲ್ವ, ನಾನು ಡೆಲಿವರಿ ಮಾಡ್ತಿರೋ ರೆಸ್ಟೋರೆಂಟು ಇದು. ಇದ್ರ ಹೆಸರು YEMC ಅಂತ, AMC ಅಂತ ಮೇ ಬಿ. ಡೋನರ್ ಕಬಾಬ್ ಅಂದ್ರೆ ಇವಾಗ ನಮ್ದು ಶವರ್ಮಾ ರೋಲ್ಸ್ ಏನಿರುತ್ತೆ ಅಲ್ವಾ, ಸೇಮ್ ಶವರ್ಮಾ ರೋಲ್. ಓಕೆ, ನಾನು ಇಲ್ಲಿ ನಿಮಗೆ ವಿಡಿಯೋ ತೋರಿಸ್ತೀನಿ ಇವಾಗ ಮುಂದೆ. ಅಲ್ಲಿ ಹೋಗ್ಬಿಟ್ಟು ಆ ಶವರ್ಮಾ ರೋಲ್ನ ಮಾರ್ಕೊಂಡು ಒಂದೊಂದು ಶವರ್ಮಾ ರೋಲ್ ಇವ್ರು ಮಾರ್ತಿರೋದು ₹700. ಡೋನರ್ ಕಬಾಬ್ ಅಂತ ಕರೀತಾರೆ ಅದನ್ನ. ಇಲ್ಲಿ ಎಷ್ಟು ಪ್ಲೇಟ್ ಸೇಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ
ಅದು ಇಷ್ಟು ದೊಡ್ಡದಿತ್ತು, ಓಕೆನಾ. ಸೇಮ್ ಇವಾಗ ನಮ್ಮ ಬ್ಯಾಂಗ್ಳೂರಲ್ಲೂ ನೋಡಿರ್ತೀವಿ, ತುಂಬಾ ದೊಡ್ಡದು ಹಾಕಿ ಸಂಜೆ ಹೊತ್ತು ಚಿಕ್ಕದಾಗ್ಬಿಟ್ಟಿರುತ್ತೆ. ನಾವು ಬ್ಯಾಂಗ್ಳೂರಲ್ಲೆಲ್ಲ ಮಾರೋದು 200 ರುಪೀಸ್ ಮ್ಯಾಕ್ಸಿಮಮ್. ಅದು ಎಷ್ಟು ದೊಡ್ಡ ಹೋಟ್ಲ್ ಇದ್ರು ರೆಸ್ಟೋರೆಂಟ್ ಇದ್ರು, ಬ್ಯಾಂಗ್ಳೂರಲ್ಲಿ ಅಲಾಮನ ಕೆಫೆಗೆ ಹೋದ್ರು ಸಿಗೋದು 200 ರುಪೀಸ್, 220 250 ರುಪೀಸ್ ಮ್ಯಾಕ್ಸು. ಇಲ್ಲಿ ಬೇಸಿಕ್, ಓಕೆನಾ, ಏನು ಸ್ಟಫಿಂಗ್ಸ್ ಇಲ್ಲ ಅಂದ್ರೆ ಬೇಸಿಕ್ಗೆ 700 ರುಪೀಸ್ದು ಸಿಗೋಂತಹ ಡೋನರ್ ಕಬಾಬ್ ಈಸಿಯಾಗಿ ಇವರು ಒಂದು ದಿವಸಕ್ಕೆ 1.5 ಲಕ್ಷ 2 ಲಕ್ಷ ಮಿಸ್ಸೇ ಇಲ್ಲ. ಇಷ್ಟು ಚಿಕ್ಕ ರೆಸ್ಟೋರೆಂಟ್ ಆಗಿ ಈಸಿಯಾಗಿ ಮಾಡ್ತಾರೆ 2 ಲಕ್ಷ. It is controlled. Okay, yeah. ಸಿ See? ಎಸ್ ಪರ್ಫೆಕ್ಟ್. ನೋಡಿ, ಇದು ಜಸ್ಟ್ 700 ಮೀಟರ್ಸ್ ಅಲ್ಲಿ ಆರ್ಡರ್ ಬಿದ್ದಿರೋದು. ಸೊ ಹೇಳ್ತಿದ್ದೆ ಅಲ್ವಾ, ಆ ಚಿಕ್ಕ ರೆಸ್ಟೋರೆಂಟ್ ಈಸಿಯಾಗಿ 2 ಲಕ್ಷ ಈಸಿಯಾಗಿ ಮಾಡ್ತಿದೆ. 2 ಲಕ್ಷ ತಿಂಗಳಿಗೆ ಆರಾಮಾಗಿ ಮಾಡುತ್ತೆ. ಅಲ್ಲ, ಒಂದು ದಿವ್ಸಕ್ಕೆ 2 ಲಕ್ಷ ಮಾಡ್ತಿರೋದು. ಒಂದು ದಿವ್ಸಕ್ಕೆ ಏನಿಲ್ಲ ಅಂತ ಹೇಳಿದ್ರು ಈಸಿಯಾಗಿ 1 ಲಕ್ಷ 2 ಲಕ್ಷ ಈಸಿಯಾಗಿ ಮಾಡ್ತಿದೆ. ಅದು ನಾವು ಲೆಕ್ಕ ಹಾಕ್ತಿರೋದು ಬರೀ 700 ರೂಪಾಯಿ ಡೋನರ್ ಕಬಾಬು. ಅಲ್ಲಿ 700 ರೂಪಾಯಿ ಐಟಮ್ಸ್ ಚೀಪ್, ಅದೇ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸ್ ಡೋನರ್ ಕಬಾಬು. ಚಿಕ್ಕದಿರೋದು ರೆಸ್ಟೋರೆಂಟ್, ಚಿಕ್ಕದು ರೋಡ್ ಸೈಡ್ ಅಲ್ಲಿ ಸ್ಟ್ರೀಟ್ ಫುಡ್ ತರ ಸ್ಟ್ರೀಟ್ ಅಲ್ಲಿ ಹಾಕಿದ್ದಾರೆ. ಅದು ಟೇಬಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಹೋಗ್ಬಿಡ್ಬೇಕು ಅನ್ಕೊಂಡೆ ಇವಾಗ, ಲಾಸ್ಟ್ ಆರ್ಡರ್ ಬೇಡ ಅಂತ ಹೇಳಿ. 6 ಆರ್ಡರ್ಸ್ ಆಗಿತ್ತು, 7th ಆರ್ಡರ್ ಪಟ್ ಅಂತ ಬಿತ್ತು. ಸೊ ಹಾಗೆ ತಗೊಂಡೆ, ಕಂಪ್ಲೀಟ್ ಮಾಡ್ಬಿಡೋಣ ಅಂತ. 700 ಮೀಟರ್ಸ್ ಅಷ್ಟೇ. 2 3 4 ಕಿಲೋಮೀಟರ್ ಹೋಗಿನೇ, 4 ಕಿಲೋಮೀಟರ್ ಹೋದ್ರು 500 ರೂಪಾಯಿ ಸಿಗೋದು ಡೆಲಿವರಿ ಚಾರ್ಜಸ್. 100 ಮೀಟರ್ಸ್ ಹೋದ್ರು ಪಕ್ಕದಲ್ಲೇ ಡೆಲಿವರಿ ಮಾಡಿದ್ರು 500 ರುಪೀಸ್, ಅಂದ್ರೆ 5 euros ಡೆಲಿವರಿ ಚಾರ್ಜಸ್ ಕೊಡ್ತಾರೆ. ಮಿನಿಮಮ್ ಮ್ಯಾಕ್ಸಿಮಮ್ ಅದೇ ಫಿಕ್ಸ್ಡ್ ಪ್ರೈಸ್ ಒಂದೊಂದು ಡೆಲಿವರಿಗೆ ಅದು. ಸೊ ನಮ್ಮ ರೂಮ್ ಕತೆ ಏನಾಯ್ತು ಅಂತ ಹೇಳಿದ್ರೆ, ನಿನ್ನೆ ಫುಲ್ ಅವ್ರಿಗೆ ನಾವು ಅಲ್ಲೆಲ್ಲ ಹೇಳ್ಬಿಟ್ಟು, ಸರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ನಾವು ಅಲ್ಲಿ ಇರಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಅಲ್ವಾ. ನಿನ್ನೆ ವ್ಲಾಗ್ ನೋಡಿದ್ರೆ ನೀವು, ಅದ್ರಲ್ಲಿ ನಾವು ಹೇಳ್ಬಿಟ್ಟು ಬಂದ್ಬಿಟ್ಟಿದೀವಿ ಯಾರಿಗೆ, ಓನರ್ಗೆ, ಏಜೆನ್ಸಿ ಅವ್ರಿಗೆ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಆಮೇಲೆ ನಿನ್ನೆ ಇಬ್ರು ಏಜೆನ್ಸಿ ಕಡೆಯಿಂದ ಬಂದ್ಬಿಟ್ಟು ಕಾಂಪ್ರಮೈಸ್ ಆಗಿ, ಇಲ್ಲ ಅಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಂದ್ರು. ನೀವೇನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ, ಹೋಗೋಣ ನಡೀರಿ ಅಂತ ಎಲ್ಲ ಹೇಳಿ ಫುಲ್ ಅವ್ರಿಗೆ ಬಿಡೋದಿಲ್ಲ ಅಂತ ಫುಲ್ ಹೇಳ್ಬಿಟ್ರಿ. ನಾವು ಬಿಡೋದೇ ಇಲ್ಲ, ನೀವು ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರಿ. ಅವಾಗ ಅವರು ಸರಿ ಈ ಮಂತ್ ರೆಂಟ್ ಪೇ ಮಾಡಿ ಇರಿ ಅಂತ ಹೇಳಿ ಅವ್ರ ಮ್ಯಾನೇಜರ್ಗೆಲ್ಲ ಕಾಲ್ ಮಾಡಿದ್ರು. ಸೊ ಲಾಸ್ಟ್ಗೆ ನಾವು ಅಲ್ಲೇ ಇದೀವಿ, ಸೊ ಅಲ್ಲೇ ಇರ್ತೀವಿ. ಇನ್ನು ಚೇತನ್ ಅದೇ ರೂಮಲ್ಲೇ 1 ಮಂತ್ ಇರ್ತಾನೆ. 2 ಮಂತ್ಸ್ ಇದೆ ಇನ್ನು ಕಾಂಟ್ರಾಕ್ಟ್, ನೋಡೋಣ ನೆಕ್ಸ್ಟ್ ಮಂತ್ ಖಾಲಿ ಮಾಡ್ಬೇಕಂತ ಇದೀವಿ. ಸೊ ಇದಾಗಿತ್ತು ನಿನ್ನೆ, ಆ ಥರ ಬಂದ್ಬಿಟ್ಟಿದ್ವಿ ಅಲ್ವಾ ನಿನ್ನೆ ಅಲ್ಲಿಂದ. ಸೊ ಹೀಗಾಗಿದೆ, ವಿಚ್ ಈಸ್ ವೆರಿ ಗುಡ್. ಇಲ್ಲಾಂದ್ರೆ ತೊಂದರೆ ಆಗ್ಬಿಡ್ತಿತ್ತು, ನಾವು ಎಲ್ಲೂ ಎಂಜಾಯ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಮೈ ಗಾಡ್, BMW 2 ಸೀಟರ್ ಸೂಪರ್ ಕಾರು ನಾವು ಡೆಲಿವರಿ ಮಾಡ್ತಾ ಇದೀವಿ. ಬನ್ನಿ ಇಲ್ಲೆಲ್ಲೋ ಇದೆ. ಸೊ ಈ ಬಿಲ್ಡಿಂಗ್ ಅಲ್ಲಿರೋದು ನಮ್ಮ 7th ಡೆಲಿವರಿ. ಪಾರ್ಸೆಲ್ ಕೊಟ್ಬಿಟ್ಟು ನೋಡೋಣ ಬನ್ನಿ. ಸೊ ಗೈಸ್, ಇವರು ಕೂಡ 2 euros ಟಿಪ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಇವತ್ತು ಸಿಕ್ಕಿರೋದು 8 euros ಟಿಪ್, ಅಂದ್ರೆ 800 ರುಪೀಸ್ ಟಿಪ್ ಸಿಕ್ಕಿದೆ. 4 ಜನ 2 euros ಕೊಟ್ಟಿದ್ದಾರೆ. ಇದೇ ನನಗೆ ಒಂದು ಟಿಪ್ ಸಿಕ್ಕಿರ್ಲಿಲ್ಲ, ಬೇಜಾರಾಗಿತ್ತು. ಇವತ್ತು ಓಕೆ, ಬಟ್ ಅವರಿಗೆ ಚೇತನ್ ಅವ್ರ ಫ್ರೆಂಡ್ ಇದಾರಲ್ಲ, ಅವ್ರಿಗೆ ಕ್ರೇಜಿ ಟಿಪ್ ಸಿಗುತ್ತೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಒಂದೊಂದು ಕಡೆ 5 euros 10 euros ಎಲ್ಲ ಟಿಪ್ಸ್ ಕೊಡ್ತಾರೆ. ನೀವೇನಾದ್ರೂ ಇನ್ನೂ ಬೆಳಕಿದೆಯಲ್ಲ ಅಂತ ಇತ್ತು, ಸಂಜೆ ಆಗಿಲ್ವೇನೋ ಅದಕ್ಕೆ ಇನ್ನು ಮಾಡ್ತಿದ್ದೇನೆ ಅಂತ ಅನ್ಕೊಂಡ್ರೆ ತಪ್ಪು ಮಾಡ್ತಾ ಇದ್ದೀರಾ. ನಾವು ಯುರೋಪ್ ಅಲ್ಲಿ ಇರೋದು. ಇಲ್ಲಿ ನೋಡಿ 9 o'clock ಟೈಮಿಂಗ್ಸ್, ನೈಟ್ 9 o'clock ಆಗಿದೆ. ನೈಟ್ 9 o'clock ಅಲ್ಲಿ ಎಷ್ಟಿದೆ ನೋಡಿ. ಹೀಗಿರುತ್ತೆ ಬೆಳಕು ಅಂತ ಹೇಳಿ ಕಿರ್ಚ್ತಾ ಇರುತ್ತೆ ಬೆಳಕು. ಗೈಸ್, ಸೊ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಳ್ತೀನಿ. ಇವತ್ತು ಕ್ರೇಜಿ ಇತ್ತು, ಓಕೆನಾ. ಎಕ್ಸ್ಪೀರಿಯನ್ಸ್ ಅಂತೂ ಕ್ರೇಜಿ ಇತ್ತು. ಏನು ಒಂದು ಚಿಕ್ಕ ಪುಟ್ಟ ಏನಾಯ್ತು ಅಂತ ಹೇಳಿದ್ರೆ, ಚೇತನ್ ಅರ್ಧದಲ್ಲೇ ಹೋಗ್ಬೇಕಾಗಿ ಬಂತು. ಅಲ್ಲೇ ಒಂದು 2 hours ಹೊರಟೋಯ್ತು. ಒಂದು 3 o'clock ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ನಾವು. 3 o'clock ಇಂದ ನಾವು ಮಾಡಿದ್ದು 9 o'clock ವರ್ಗು. ಇವಾಗ 9 o'clock ಆಲ್ಮೋಸ್ಟ್ ಟೈಮು. ಸೊ ಇಲ್ಲಿವರೆಗೂ 7 ಆರ್ಡರ್ಸ್ ಮಾಡಿದ್ದೀನಿ. 7 ಆರ್ಡರ್ಸ್ ಮಾಡಿ ನಮಗೆ ಬಿದ್ದಿದ್ದು, ಸೊ 7 ಆರ್ಡರ್ಸ್ ಇಂಟು 5 euros, 7 35 ಆಗುತ್ತೆ. 3,500 ರೂಪಾಯಿ ಅರ್ನ್ ಮಾಡ್ದಂಗೆ. ಇದು ಜಸ್ಟ್ ಅಪ್ಲಿಕೇಶನ್ ಇಂದ ನಮಗೆ ಕೊಡ್ತಿರೋಂತಹ ಅಮೌಂಟು.
ಓಕೆನಾ, ಡೆಲಿವರಿ ಮಾಡಿದ್ದಕ್ಕೆ. ಇದನ್ನ ಬಿಟ್ಟು ಟಿಪ್ಸ್ ಸಿಕ್ಕಿದ್ರೆ ನಮಗೆ ಟಿಪ್ಸ್ ಇವಾಗ ನಿಮ್ಗೆ ನೋಡಿದ್ರಿ 4 ಜನ ಕೊಟ್ಟರು ಇವಾಗ ಟಿಪ್ಸ್ ಆಲ್ಮೋಸ್ಟ್. ಸೊ 4 ಜನ 2 euros ಕೊಟ್ಟು ಆಲ್ಮೋಸ್ಟ್ 8 euros ಆಗಿದೆ ಅದು. ಸೊ ಎಲ್ಲ ಸೇರಿಸಿದ್ರೆ ಒಂದು 4100 ರೂಪಾಯಿ ಆಗಿದೆ. ಓಕೆನಾ, ಇವಾಗ ನೋಡಿದ್ರಿ ಈ 1 ವೀಕ್ ಏನಿದೆ, ಈ 1 ವೀಕ್ ಕಂಪ್ಲೀಟಾಗಿ ಡೆಲಿವರಿನೇ ಮಾಡೋಣ, ಎಷ್ಟು ಅರ್ನ್ ಮಾಡ್ಬೋದು ನೋಡೋಣ. ಓಕೆನಾ, ಇವತ್ತು 4000 ರೂಪಾಯಿ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ 4000 ರೂಪಾಯಿ ಮಂಡೇಗೆ ಒಂದು ಟ್ರೀ ಸೈಡಲ್ಲಿ ಇಡೋಣ. ಓಕೆನಾ, ಒಂದು ಮನಿ ಟ್ರೀ ಸೈಡಲ್ಲಿ ಇಡೋಣ 4000 ರೂಪಾಯಿದು. ನೆಕ್ಸ್ಟ್ ಈ ವಾರ ಕಂಪ್ಲೀಟಾಗಿ ಏನೇನು ಮಾಡ್ಬೋದು ನೋಡೋಣ. ಸೊ ಎಲ್ಲ ತಿಳಿಸ್ತಾ ಇದ್ದೀನಿ, ನಾನು ಏನೇನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಅನ್ಸಿದ್ದನ್ನ ತಿಳಿಸಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಲೆಟ್ಸ್ ಗೋ. ನಮ್ಮ ಮಮ್ಮಿಗೋಸ್ಕರ